ಒಂದಲ್ಲ ಎರಡಲ್ಲ 7 ಬಾಣಗಳು ನಾಯಿಯ ಬಾಯನ್ನು ಸೇರಿದ್ದ. ನಾಯಿಯ ಬಾಯಿ ಕಳ್ಕೊಂಡಾಗೆ ಉಂಟು. ಹಾಗಂತ ರಕ್ತ ಬರ್ತಾ ಇಲ್ಲ, ಗಾಯ ಆಗಲಿಲ್ಲ, ನಾಯಿ ಸಾಯಲಿಲ್ಲ. ಇದು ವಿಶೇಷ ಚೋದ್ಯ ಅಂತ ನಿಸಿ ಈ ರೀತಿಯಾಗಿರುವಂತಹ ಬಿಲ್ಲುಗಾರ ಯಾರಾಗಿರಬಹುದು ಎನ್ನುವುದಾಗಿ ಹುಡುಕುತ್ತಾ ಹೋದೆ. ಶಬ್ದವೇದಿ ವಿದ್ಯೆಯನ್ನ ಬಲ್ಲ ಬಿಲ್ಲುಗಾರನೇ ಆಗಿರ್ಬೇಕು. ಹೌದು ಗುರುಗಳೇ, ಅವನ ಹೆಸರು ಏಕಲವ್ಯ ಎನ್ನುವುದಾಗಿ. ವ್ಯಾಧ ಹೋಗಿ ಕೇಳಿದೆ, ಈ ರೀತಿಯಾಗಿರುವಂತಹ ವಿದ್ಯೆಯನ್ನು ನೀನು ಹೇಗೆ ಕಲಿತೆ, ನಿನ್ಗೆ ಯಾರು ಹೇಳ್ಕೊಟ್ರು ಅಂತ ಕೇಳಿದೆ. ಎಲ್ಲ ದ್ರೋಣರ ದಯೆ, ನನ್ನ ಗುರುಗಳು ದ್ರೋಣರು ಅಂತ ಹೇಳಿದ. ಮಾತು ಕೊಟ್ಟಿದ್ದೆ ನನಗೆ ನೀವು ಆ ರೀತಿಯಾಗಿ ಮಾಡಿದ್ರೆ ನನಗೊಂದು ಆರಾಧನ ನೀ ತೋರಿಸು ಮಾತನು ನಿರದೆ ನಡೆಸುವ ಏಳು. ಆರಾಧನ ನೀ ತೋರಿಸು ಮಾತನು ಮೀರದೆ ನಡೆಸುವ ಏಳೆನುತ, ಮೀರದೆ ನಡೆಸುವ ಏಳೆನುತ. ತೆರಲು ಜಬರ ಕುಟೀರವ ಗುರುಪದ ಸಾರಸ ಜನಗಿದ ವಿದ್ಯೆಯಲ್ಲಿ ನೀನು ಬಲ್ಲಿದನೆಂದೆಂಬ ಮಾತು. ಬಿಲ್ಲ ವಿದ್ಯೆಯಲ್ಲಿ ನೀನು ಬಲ್ಲಿದನೆಂದೆಂಬ ವಾರ್ತೆ, ಬಲ್ಲಿದನೆಂದೆಂಬ ವಾರ್ತೆ. ಎಲ್ಲವನ್ನು ಕೇಳಿ ಬಂದು ಇಲ್ಲಿ ಲಾಲಿಸು. ನಮ್ಮ ಗುಡಿಸಲಿಗೆ ನೀವು ಬಂದ್ರಲ್ಲ ಗುರುಗಳೇ, ನನ್ನ ಜೀವನ ಪಾವನ. ಉಪಚರಿಸುವಲ್ಲಿ ಏನಾದರೂ ಹೆಚ್ಚು ಕಡಿಮೆ ಪ್ರಸಂಗಿ, ನಿನ್ನಷ್ಟು ದೊಡ್ಡ ಅಧಿಕ ಪ್ರಸಂಗಗಳೇ ಮತ್ತೊಬ್ಬರಿಲ್ಲ. ನಾನು ಕೇಳಿದ ವಾರ್ತೆ ಅತ್ಯಂತ ಧನುರ್ಧರನಾಗಿ ನೀನು ವಿಜೃಂಭಿಸುತ್ತಾ ಇದ್ದೀಯಂತೆ. ಹೌದು ಅಂತ ಆದ್ರೆ ಈ ಬಿಲ್ಲು ವಿದ್ಯೆಯನ್ನು ಯಾರಿಂದ ಕಲಿತೆ? ನಿನ್ನ ಗುರುಗಳು ಯಾರು? ಗುರುವೆ ನಿನ್ನ ಮೂರ್ತಿಯನ್ನು ವಿರಚಿಸಿ ಪೂಜಿಸುತ್ತಲದ ನೋಡು. ಗುರುವೆ ನಿನ್ನ ಮೂರ್ತಿಯನ್ನು ವಿರಚಿಸಿ ಪೂಜಿಸುತ್ತಲದ ರೋಳು, ವಿರಚಿಸಿ ಪೂಜಿಸುತ್ತಲದ ರೋಳು. ಅರಿದ ನಸ್ತ್ರವೇದಗಳನ್ನು ಬರದೋಳೆಂದನೋ, ಅರಿದ ನಸ್ತ್ರವೇದಗಳನ್ನು, ಅರಿದ ನಸ್ತ್ರವೇದಗಳನ್ನು ಬರದೋಳೆಂದನೋ, ಅರಿದ ನಸ್ತ್ರವೇದಗಳನ್ನು ಬರದೋಳೆಂದನೋ. ತಾವು ಕ್ರುದ್ಧರಾಗಿ ಅಧಿಕ ಪ್ರಸಂಗಿ ಅಂತ ಹೇಳಿದಾಗ ಒಮ್ಮೆ ತರಗುಟ್ಟಿ ಹೋಗಿದ್ದೆ. ನಾನೇನು ತಪ್ಪು ಮಾಡಿದ್ದೇನೋ ಅಂತ ಅನ್ನಿಸಿತ್ತು ನನಗೆ. ಈಗ ಧೈರ್ಯ ಬಂತು. ಬಿಲ್ವಿದ್ಯೆಯಲ್ಲಿ ಪ್ರವೀಣನಾಗಿದ್ದೆ, ಯಾರಿಂದ ಕಲಿತೆ ಅಂತ ಕೇಳಿದ್ರಲ್ಲ ಗುರುಗಳೇ. ನೋಡಿ, ನನ್ನ ಎದೆ ಉಪ್ಪಿದುದನ್ನು ನೋಡಿ ನನಗಾದಂತಹ ಸಂತೋಷದ ಪ್ರತೀಕ ಅದು. ನಾನು ಇಂಥವರಿಂದ ಕಲಿತಿದ್ದೇನೆ ಅಂತ ಹೇಳುವುದಕ್ಕೆ ಹೆಮ್ಮೆ ಅನ್ನಿಸ್ತದೆ. ನನ್ನ ಗುರುಗಳು ಇಂಥವರು ಅಂತ ಹೇಳಿದರೆ ಗುರುಗಳೇ ನಿಮಗೂ ಸಂತೋಷ ಆಗುತ್ತದೆ ಎನ್ನುವುದು ನನ್ನ ವಿಶ್ವಾಸ. ಅದು ಆಮೇಲೆ, ಮೊದಲು ಯಾರು ಹೇಳು? ನನಗೆ ಸಂತೋಷ ಆಯಿತು ಗುರುಗಳೇ ಹೇಳಿದ್ದಕ್ಕೆ. ಬೇರೆ ಯಾರೂ ಅಲ್ಲ, ಆ ಹೊತ್ತು ನಿಮ್ಮಲ್ಲಿಗೆ ಬಂದಿದ್ದೆ. ನಾನು ಶಿಷ್ಯನಾಗಿ ಸ್ವೀಕರಿಸಬೇಕು ಅಂತ ಕೇಳಿಕೊಂಡಿದ್ದೆ. ನಾನು ಏನು ಹೇಳಿದ್ದೆ ಅದು ಹೇಳು. ಪ್ರಯತ್ನ ಮಾಡಿದರೆ, ಯೋಗ ಇದ್ರೆ ಖಂಡಿತವಾಗಿಯೂ ನೀನು ವಿದ್ಯೆಯನ್ನು ಸಂಪಾದಿಸುವುದಕ್ಕೆ ಸಾಧ್ಯ ಆಗುತ್ತದೆ. ಅಷ್ಟೇ ಅಲ್ವಾ? ನಾನು ಹೇಳ್ಕೊಡ್ತೇನೆ ಅಂತ ಹೇಳಿದ್ದೇನೋ? ಇಲ್ಲ, ನೀವು ಬಹಳಷ್ಟು ಹೇಳಿದ್ದೀರಿ. ನನಗೆ ಹೆಚ್ಚು ನೆನಪಿದ್ದದ್ದು ಅದೊಂದು ಮಾತು. ಈಗ ಸದ್ಯಕ್ಕೂ ಅಷ್ಟೇ ಸಾಕು. ನಾನು ಗುರುವಾಗಿದ್ದೇನೋ, ಹೇಳ್ಕೊಟ್ಟಿದ್ದೇನೋ?
ಬೆಳೆಯುವವರಿಗೆ ಸ್ವಲ್ಪ ಸಿಕ್ಕರು ಸಾಕಾಗುವುದಿಲ್ಲ. ಸರಿಯಾಗಿ ಹೇಳು, ಅವನಿಗೆ ಅರ್ಥ ಆಗ್ಬೇಕದು. ಅದು ಕೆಲವು ಸಲ ಗುರುಗಳೇ, ಹೊಟ್ಟೆ ಬೆಳೆದಷ್ಟು ಬೇಗ ತಲೆ ಬೆಳೆಯುವುದಿಲ್ಲ, ಮೈ ಅಗಲವಾದಷ್ಟು ಬೇಗ ಮನಸ್ಸು ಅಗಲಾಗುವುದಿಲ್ಲ. ಹಾಗಂತ ನಿನಗೀಗ ತಲೆಯೇ ಬೆಳೆದಿದೆ. ನಿಮ್ಮ ಅನುಗ್ರಹದಿಂದ ನಿನ್ನ ತಲೆಗೆ ಅನುಗ್ರಹ ಮಾಡಿದ್ದೀನಿ. ಆವತ್ತು ನೀವು ಆವತ್ತು ಹೇಳಿದ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಂಡು ಇಲ್ಲಿಗೆ ಬಂದಂತಹ ನಾನು ಹಿಂದ್ಗಡೆ ನೋಡಿ ನಿಮ್ಮ ಮಣ್ಣಿನಿಂದ ನಿಮ್ಮ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅರ್ಚಿಸಿ ಗುರುವೇ ಅನುಗ್ರಹ ತೋರಬೇಕು ಅಂತ ಪ್ರಾರ್ಥಿಸಿಕೊಂಡು ಬಿಲ್ಲುವಿದ್ಯೆಯನ್ನು ಅಭ್ಯಾಸ ಮಾಡ್ತಾ 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 ಹೋದೆ. ಹಾಗಾಗಿ ಇಷ್ಟು ಕಲಿತಿದ್ದೇನೆ. ಇನ್ನೂ ಬಹಳಷ್ಟು ಕಲೀಲಿಕ್ಕೆ ಉಂಟು ಗುರುಗಳೇ. ಸರಿಯಿದಾಯ್ತು ನಿಮಗೆ ನಾವು, ಸರಿಯಿದಾಯ್ತು ನಿನಗೆ ನಾವು, ಗುರುಗಳಾದೆವೆ ಮಗೆ ನೀನು, ಗುರುಗಳಾದೆವೆ ಮಗೆ ನೀನು. ಹರುಷದಿಂದ ದಕ್ಷಿಣೆಯನು ತಿರುವುದೆಂದನು. ಬಹಳ ಬುದ್ಧಿವಂತ ನೀನು. ನಿನಗೆ ಕಲಿಯುವ ಶ್ರದ್ಧೆ ಉಂಟು, ಆಸಕ್ತಿ ಉಂಟು, ನಿಷ್ಠೆ ಉಂಟು ಅಂತ ಮಾತ್ರ ನಾನು ಭಾವಿಸಿದ್ದೆ. ಆದರೆ ಇಷ್ಟು ನೀನು ಮುಂದುವರಿಯುತ್ತೀಯ, ಇಷ್ಟು ಬುದ್ಧಿವಂತರಿದ್ದೀಯಾ ಅಂತ ನಾನು ಊಹಿಸಿಯೇ ಇರಲಿಲ್ಲ. ಶ್ರದ್ಧೆ ಇದ್ದವನಿಗೆ ಜ್ಞಾನ ಲಭ್ಯವಾಗುತ್ತದಂತೆ ಹಿರಿಯರು ಆಡಿದ ಮಾತು ನನಗೆ ನೆನಪಿಗೆ ಬರುವುದು. ಜ್ಞಾನವಂತರು ಬೇರೆ, ಬುದ್ಧಿವಂತರು ಬೇರೆ. ನೀನು ಬುದ್ಧಿವಂತ ಹೌದು, ಜ್ಞಾನಿ ಅಲ್ಲವೇ? ಖಂಡಿತ ಅಲ್ಲ. ಯಾಕೆ ಗುರುಗಳೇ? ಜ್ಞಾನಿ ಆದ್ರೆ ಅದಕ್ಕೊಂದು ಕ್ರಮ ಅಂತ ಉಂಟು. ನೀನು ಇಲ್ಲಿಯವರೆಗೆ ಪ್ರಪಂಚದಲ್ಲಿ ಯಾರೂ ಅನುಸರಿಸದೇ ಇರುವಂತ ಒಂದು ಹೊಸ ಕ್ರಮ, ಒಂದು ಹೊಸ ಮಾರ್ಗ, ಒಂದು ಹೊಸ ಕ್ರಾಂತಿ ಅಲ್ಲ, ಉತ್ಕ್ರಾಂತಿ, ಇದನ್ನೇ ಮಾಡಿದ್ದೆ ಅನ್ನೋದಕ್ಕೆ ಇದೇ ಜ್ವಲಂತ ಸಾಕ್ಷಿ. ನನ್ನನ್ನು ಗುರು ಅಂತ ನೀನು ಒಪ್ಪಿದ್ದೀಯಲ್ಲ? ಖಂಡಿತ ಯಾರ ಎದುರಿನಲ್ಲಿ ಹೇಳ್ತೇನೆ ನಾನು. ಒಪ್ಪಿದ ಮೇಲೆ ಶಿಷ್ಯನಾಗಿ ನೀನು ವರ್ತಿಸಬೇಕೋ ಬೇಡವೋ? ತಪ್ಪಾಯ್ತು. ವರ್ತಿಸಬೇಕೋ ಬೇಡವೋ? ವರ್ತಿಸಬೇಕು. ಇಲ್ಲದೆ ನನ್ನ ಋಣ ನಿನ್ನ ಮೇಲೆ ಉಂಟು. ಆ ಋಣ ಪರಿಹಾರ ಆಗಬೇಕು ಅಂತ ಆದ್ರೆ ಗುರುದಕ್ಷಿಣೆಯನ್ನು ಸಲ್ಲಿಸಬೇಕಲ್ಲ. ಅದಕ್ಕೆ ಅದನ್ನು ಪಡೆಯುವುದಕ್ಕಾಗಿಯೇ ಬಂದಿದ್ದೇನೆ. ಹೌದಾ? ಏನ ಕೇಳಿರದನು ನಿಮಗೆ ತಾನು ಸಾರ್ಥಕವಾಯಿತು. ನನ್ನ ಜನ್ಮ ಸಾಫಲ್ಯವನ್ನು ಪಡೆಯಿತು ಅಂತ ಭಾವಿಸಿಕೊಡ್ತಾ ಇದ್ದೇನೆ. ಗುರುದೇವ, ನಿಮ್ಮ ಶಿಷ್ಯನಾದವ ನಾನು. ನಿಮ್ಮ ಋಣ ಎನ್ನುವುದು ನನ್ನ ಹೆಗಲ ಮೇಲುಂಟು. ಹಾಗಂತ ಅದನ್ನು ತೀರಿಸುವಲ್ಲೇ ನಾನು ಶಕ್ತನಿದ್ದೇನಂತಲ್ಲ, ತೀರಿಸುವ ಮನಸ್ಸು ನನಗುಂಟು. ಹೌದಾ? ಖಂಡಿತವಾಗಿಯೂ ನನ್ನ ಬದುಕಿಗೆ ಒಂದು ಉದ್ಧಾರದ ಹೆದ್ದಾರಿಯನ್ನು ತೋರಿಸಂತಹ ನೀವು ಒಂದು ಗುರುದಕ್ಷಿಣೆಯನ್ನು ಕೊಟ್ಟ ಹೊರತು ವಿದ್ಯೆ ಸಾರ್ಥಕ ಆಗುವುದಿಲ್ಲ ಅಂತ ಹೇಳಿದ ಬಳಿಕ ಗುರುದಕ್ಷಿಣೆಯನ್ನು ಕೊಡದೇ ಇರ್ತೇನೆ ಹೇಳಿ ಗುರುಗಳೇ. ಹೌದು, ಖಂಡಿತವಾಗಿಯೂ ನಾನು ಎಲ್ಲಿಯೋ ಇದ್ದೆ,
ಏನೋ ಆಗಿದ್ದೆ. ಬಹುಶಃ ನಮ್ಮ ತಂಡದಲ್ಲಿಯೇ ನಾನು ಇದ್ದಿದ್ರೆ, ಅಭ್ಯಾಸ ಮಾಡ್ತಾ ಇರ್ಲಿಲ್ಲವಾಗಿದ್ರೆ, ನಿಮ್ಮ ಅನುಗ್ರಹ ಇಲ್ಲದೆ ಇದ್ರೆ ಎಲ್ಲರ ಹಾಗೆ ನಾನು ಒಬ್ಬರಾಗಿ ಹೋಗ್ತಿದ್ದೆ. ಎಲ್ಲರಿಗಿಂತಲೂ ಭಿನ್ನವಾಗಿ ನಾನು ಕಾಣಿಸಿಕೊಳ್ಳುವುದಕ್ಕೆ ಕಾರಣ ಅದು ಗುರುವಿನ ಅನುಗ್ರಹ. ನಿಜವಾಗಿಯೂ ಒಬ್ಬ ಪ್ರಯತ್ನಶೀಲನಾದವನಿಗೆ ನಿಮಿತ್ತ ಮಾತ್ರ ಗುರು ಇದ್ರೆ ಸಾಕಾಗುತ್ತದಂತೆ. ನಿಮ್ಮ ಮೂರ್ತಿಯನ್ನು ಕೇವಲ ಅಲ್ಲಿ ಪ್ರತಿಷ್ಠಾಪಿಸಿದಲ್ಲ, ನನ್ನ ಮಂದಿರದಲ್ಲೇ ಪ್ರತಿಷ್ಠಾಪಿಸಿಕೊಂಡು ಹಗಲಿರುಳು ಅಭ್ಯಾಸ ಮಾಡೋದಕ್ಕೆ ಸಾರ್ಥಕತೆ ಇವತ್ತು ಕಂಡುಕೊಂಡವನಿದ್ದೇನೆ. ನನ್ನ ಶಿಷ್ಯ ಅಂತ ನೀವು ಒಪ್ಪಿದಿರಲ್ಲ ಗುರುಗಳೇ, ಏನು ಬೇಕಾದರೂ ಕೇಳಿ ಕೊಡುವುದಕ್ಕೆ ನಾನು ಸಿದ್ಧ ಬದ್ಧ. ಹೌದಾ? ಏನು ವನಚರೇಶ್ವರ ಲಾಲಿಸು ವನಚರೇಶ್ವರ ಲಾಲಿಸೈನಿ ಅನಗಮತಿ ಜಗುದಾದರ ಅನಗಮತಿ ಜಗುದಾದರಿತ್ತ ಪುದು ನನಗೆ ನಿನ್ನಯ ಬಲದ ಹಸ್ತದ ಘನದ ಬೆರಳ ನಿನ್ನನ್ನು ಆಗ ನಂಬಿದಷ್ಟು ಈಗ ನಾನು ನಂಬುವುದಿಲ್ಲ. ಯಾಕಂದ್ರೆ ನನ್ನ ಹೇಳಿಕೆ ಇಲ್ಲದೆ, ನನ್ನ ಒಪ್ಪಿಗೆ ಇಲ್ಲದೆ ಅನೇಕ ಕೆಲಸವನ್ನು, ಕಾರ್ಯವನ್ನು ಈಗಾಗಲೇ ನೀನು ಮಾಡಿ ಪೂರೈಸಿದ್ದಿ. ಗುರುಗಳೇ, ಗುರುದಕ್ಷಿಣೆಯಾಗಿ ಏನು ಕೇಳಿದ್ರೂ ಕೊಡ್ತೇನೆ. ಹೌದು, ಅಷ್ಟು ಸುಲಭದಲ್ಲಿ ನಾನು ನಂಬುತ್ತೇನೆ. ಪ್ರತಿಯೊಬ್ಬ ವ್ಯಕ್ತಿ ಒಂದು ಆದರ್ಶ ಪುರುಷರು ಅಂತ ಇರುವುದಿಲ್ವ? ನಾನು ಏನು ಕೇಳಿದ್ರೂ ಕೊಡ್ತೀಯ? ಏನು ಕೇಳಿದ್ರೆ ಕೊಡ್ತೇನೆ. ಏನು ಕೇಳಿದ್ರು ಕೊಡ್ತೇನೆ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಮಾತು ಕೊಡ್ಬೇಕು. ಒಂದೇಗೆ ಬೆರಳಿತಗೆ ಒಂದೇ ಬೆರಳಿತಗೆ ದೇಗವನಿದ್ದೆ ನಂದ ನಿರ್ಣಯ ಪಾದಗೆ ಅಂದ ನಿರ್ಣಯ ಪಾದಕ್ಕೆ ಹಿಂದೆ ಸ್ಮರತನು ತೆರಲು ತಾರಕ ಸಂದ ಮುನಿ ಬೆನ್ನಲ ಪುರತ್ರನ ಹಿಂದೆ ಸ್ಮರತನು ತೆರಲು ತಾರಕ ಸಂದ ಮುನಿ ಬೆನ್ನಲು ಪುರತ್ರನ ಕೊಂದುದಿದೆ ಶಿಬಿಕದಿಕನೆ ನಾನೆಂದು ಬೆರಳನ್ನರಿದನು ಕೊಂದುದಿದೆ ಶಿಬಿಕದಿಕನೆ ನಾನೆಂದು ಬೆರಳನ್ನರಿದನು ಒಂದೇಗೆ ಬೆರಳೆತಕ್ಕೆ ದೇಗವನಿದ್ದೆ ನಂದೆ ನಿನ್ನಯ ಪಾದಕ್ಕೆ ದೇಗವನಿದ್ದೆ ನಂದೆ ನಿನ್ನಯ ಪಾದಕ್ಕೆ ಒಂದೇಗೆ ಬೆರಳೆತಕ್ಕೆ ಮೊದಲ ಮಾತು ಕೊಡಬೇಕು. ನಾನು ಏನನ್ನೇ ಕೇಳಿದ್ರು ಖಂಡಿತ ಕೊಡ್ತೇನೆ ಅಂತ ಮಾತು ಮೊದಲು ಕೊಡು. ಶಿಷ್ಯನ ಮೇಲೆ ಅನುಮಾನವೇ ಗುರುಗಳೇ? ಈ ಶಿಷ್ಯನ ಮೇಲೆ ಬಹಳ ಅನುಮಾನ. ವಿಶ್ವಾಸವೋ ಫಲದಾಯಕ ಅಂತ ಹೇಳಿದ್ದೆ ನಾನು ಕೇಳಿದ್ದೆ. ನನಗೆ ವಿಶ್ವಾಸವೇ ಇಲ್ಲ. ಯಾರ ಮೇಲೆ? ನನ್ನ ಮೇಲೆ. ಹೌದು ಗುರುದೇವ, ಕೊಟ್ಟ ಮಾತು ಪಡೆದ ಸಾಲ ಇದ್ದ. ಸಾಲ ಪಡೆದ ಮೇಲೆ ತೀರಿಸಲೇಬೇಕಾಗುತ್ತದೆ. ಅದನ್ನು ಮೊದಲು ಮಾತು ಕೊಡು, ಆಮೇಲೆ ತೀರಿಸು. ನನ್ನ ಬದುಕಿನ ಉತ್ಕರ್ಷಕ್ಕೆ ಕಾರಣವಾದಂತಹ ನಿಮ್ಮ ಅನುಗ್ರಹವೆಂಬಂತಹ ಸಾಲವನ್ನ ಪಡೆದ ಬಳಿಕ ಅದನ್ನು ತೀರಿಸದೇ ಇದ್ರೆ ನಾನು ಮನುಷ್ಯ ಅಂತ ಆಗುತ್ತೇನೆ ಗುರುಗಳೇ. ಮಾತ್ರ ಅಲ್ಲ, ಆ ಮಾತು ತಪ್ಪಿದೆವು ಅಂತ ಆದ್ರೆ ಮಹಾಪಾಪ, ಮಹೌಘ ಎನ್ನುವುದು ಪ್ರಾಪ್ತಿಯಾಗುತ್ತದೆ. ಹೌದು.
ಆದ್ದರಿಂದ ಆ ಪಾಪ ಬಾಧಿಸಬಾರದು ಅಂತಾದ್ರೆ ಹಾ. ನಿಮಗೆ ಕೊಟ್ಟ ಮಾತಿನಂತೆ ನೀವು ಏನೇ ಕೇಳಿದ್ರು ಕೊಡೋದಕ್ಕೆ ನಾನು ಸಿದ್ಧನಿದ್ದೇನೆ. ಹೌದಾ? ಹೌದು, ಹೇಳಿ ಗುರು. ಈಗ ಭರವಸೆ ಬಂತು, ಹಾ. ವಿಶ್ವಾಸ ಮೂಡಿತು. ನನ್ನ ಅನುಗ್ರಹದಿಂದಾಗಿ ಧನುರ್ವಿದ್ಯೆಯನ್ನು ಆರ್ಜಿಸಿದವರು ನೀನು ಅಲ್ವೇ? ಪಡೆದ ಮೇಲೆ ಏನಾದ್ರೂ ಕೊಡ್ಲೇಬೇಕೋ ಬೇಡವಾ? ಕೊಡ್ಲೇಬೇಕು. ಕೊಡುವುದಿದ್ರು ಒಳ್ಳೆಯದನ್ನೇ ಕೊಡಬೇಕಾಗುತ್ತದೆ. ಕೊಡ್ಲೇಬೇಕು. ನಾನು ಸಿದ್ಧನಿದ್ದೇನೆ ಗುರುಗಳೇ. ಸಿದ್ಧನಾಗಲೇಬೇಕು. ಏನ್ ಹೇಳಿ? ಬಲಗೈ ಹೆಬ್ಬೆರಳನ್ನು ಕತ್ತರಿಸಿಕೊಡು. ಗುರುದೇವ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ. ಗುರುದೇವ, ನನಗೆ ಆಶ್ಚರ್ಯ ಆಗುತ್ತಾ ಇದೆ. ಗುರುದಕ್ಷಿಣೆಯಾಗಿ ನನ್ನ ಬಲಗೈ ಹೆಬ್ಬೆರಳು ಬೇಕೆ? ಒಂದೇ ಹೆಬ್ಬೆರಳೇ ಇದಕ್ಕೆ. ಈಗ ನನಗೆ ಬೇಸರ ಆಗುವುದೇನು ಕೇಳಿದ್ರೆ, ನೀವು ಒಂದೇ ಕೇಳಿದ್ರಲ್ಲ ಅಂತ. ಯಾವಾಗ ನಾನು ನಿಮ್ಮ ಬಳಿಗೆ ಶಿಷ್ಯನಾಗಿ ಬಂದಿದ್ದೋ ಆವತ್ತೇ ನನ್ನ ಪ್ರಾಣವನ್ನು ನಿಮ್ಮ ಬಲದಲಕ್ಕೆ ಕಾಣಿಕೆಯಾಗಿ ಒಪ್ಪಿಸಲ್ಪಟ್ಟವನಿದ್ದೇನೆ. ನೀನು ಎರಡೂ ಕೈಯಲ್ಲಿ ಬಾಣವನ್ನು ಬಿಡುವವನಾಗಿದ್ರೆ ಎರಡೂ ಕೈಯ ಹೆಬ್ಬೆರಳನ್ನು ಕೇಳ್ತಾ ಇದ್ದೆ. ಹಾಗೆ ಬಾಣ ಒಂದೇ ಕೈಯಲ್ಲಿ ಬಾಣ ಬಿಡುವವನಾದ್ರಿಂದ ಬಲಗೈ ಹೆಬ್ಬೆರಳು. ಒಂದು ಬೇಸರ ಏನು ಕೇಳಿದ್ರೆ, ದಾನವಾಗಿ ಪಡೆದದ್ರಿಂದ ಏನಾದ್ರೂ ಪ್ರಯೋಜನ ಆಗ್ಬೇಕಿತ್ತು ನಿಮಗೆ. ಇದು ದಾನ ಅಲ್ಲ, ಇದು ದಕ್ಷಿಣೆ. ತಪ್ಪಾಯ್ತು. ದಾನ ಬೇರೆ, ದಕ್ಷಿಣೆ ಬೇರೆ. ತಪ್ಪಾಯ್ತು. ದಕ್ಷಿಣೆಯಾಗಿ ಪಡೆದರೂ ಸಹ ಅದರಿಂದ ಉಪಯೋಗ ಇಲ್ಲವಲ್ಲ ಗುರುಗಳು ನಿಮಗೆ? ನಿನಗೆ ಕರ್ತವ್ಯ ಕೊಡು. ನನಗೆ ಎಷ್ಟು ಉಪಯೋಗ ಅನ್ನೋದು ಮುಖ್ಯ ಅಲ್ಲ, ನಿನಗೆ ಕರ್ತವ್ಯ ಕೊಡು. ಕೊಟ್ಟದ್ರಿಂದ ನನಗೂ ಉಪಯೋಗ ಇಲ್ಲ, ಪಡೆದ್ರಿಂದ ನಿಮಗೂ ಉಪಯೋಗ ಇಲ್ಲ, ಆದ್ರೂ ಕೊಡುವುದು ಕರ್ತವ್ಯ. ನನ್ನ ಕುರಿತಾಗಿ ನೀನು ಯೋಚನೆ ಮಾಡಬೇಡ, ನಿನ್ನ ಕುರಿತಾಗಿ ಯೋಚನೆ ಮಾಡಿ ಕೊಡು. ನಿನಗೆ ಉಪಯೋಗ ಉಂಟು, ಕೊಡಬಾರದು ಅಂತಿದ್ರು ಕೊಡಬೇಡ. ಕೊಟ್ಟು ಇಲ್ಲ ಗುರುದೇವ, ಇಲ್ಲ, ಖಂಡಿತವಾಗಿಯೂ ಇಲ್ಲವೇ ಇಲ್ಲ. ನಿಮಗೆ ನಾನು ನನ್ನ ಹೆಬ್ಬೆರಳನ್ನು ಕೊಡುವುದರ ಮುಖೇನವಾಗಿ ನನ್ನ ಜನ್ಮ ಸಾರ್ಥಕ ಆಗುತ್ತದೆ ಅನ್ನುವಂತ ವಿಶ್ವಾಸವನ್ನು ಹೊಂದವನಿದ್ದೇನೆ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಕೊಡುವಿಕೆಗಿಂತ ಶ್ರೇಷ್ಠವಾದದ್ದು ಇಲ್ಲವೇ ಇಲ್ಲ. ನಮಗೆ ಯಾವುದು ಅತ್ಯಂತ ಅಮೂಲ್ಯವೋ ಅದನ್ನು ಬಿಟ್ಟು ಕೊಡುವುದಕ್ಕೆ ತ್ಯಾಗ ಅಂತ ಹೆಸರು. ನಿಜವಾಗಿಯೂ ಹಿರಿಯರ ತ್ಯಾಗಮಯವಾದಂತಹ ಜೀವನವನ್ನು ನಾವು ಕೇಳಿ ತಿಳಿದವರಿದ್ದೇವೆ ಗುರುಗಳೇ. ಕೇವಲ ಒಂದು ಪಾರಿವಾಳದ ಪ್ರಾಣ ರಕ್ಷಣೆಗಾಗಿ ತನ್ನ ತೊಡೆಯ ಮಾಂಸವನ್ನೇ ಕತ್ತರಿಸಿಕೊಂಡಂತೆ ಶ್ರೀ ಮಹಾರಾಜ. ಆಮೇಲೆ ದದೀಚಿ ಮಹರ್ಷಿ ದೃಢನಾದಂತಹ ವೃತ್ರನ ವಧೆಗಾಗಿ ತನ್ನ ಬೆನ್ನೆಲುವನ್ನೇ ದಾನವಾಗಿ ಕೊಟ್ಟನಂತೆ. ಹೆಚ್ಚೇನು, ತಾರಕನ ವಧೆಗೆಂದು ಮನ್ಮಥ ಅಳಿದು ಹೋದನಂತೆ. ಹೌದು, ಒಬ್ಬನ ಅಳಿವಾಗದೆ ಮತ್ತೊಬ್ಬನ ಉಳಿವಾಗುವುದಿಲ್ಲ ಎನ್ನುವುದು ಈಗ ನನಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಗುರುಗಳೇ, ಸ್ಪಷ್ಟವಾಗಿ ಅರ್ಥ ಆಯಿತು. ಇದೋ ಇದೋ ಗುರುದಕ್ಷಿಣೆಗೆ ಅರ್ಪಿಸ್ತಾ ಇದ್ದೇನೆ. ಗುರುದೇವ, ನಿಮ್ಮ ಪ್ರತ್ಯೇಕವಾದಂತಹ ಮಣ್ಣಿನ ಮೂರ್ತಿಗೆ ಇದನ್ನು ಒಪ್ಪಿಸ್ತಾ ಇದ್ದೇನೆ. ಏಕಲವ್ಯನೆ ಕೇಳು ಚಿಂತೆಯಿನ್ನೋಯದಿರು, ಏಕಲವ್ಯನೆ ಕೇಳು ಚಿಂತೆಯಿನ್ನೋಯದಿರು, ಲೋಕದೊಳು ನಿನ್ನಂತೆ ಗುರು ಭಕ್ತಿವಂತರನ್ನ ಕಾಣೆ, ಲೋಕದೊಳು ನಿನ್ನಂತೆ ಗುರು ಭಕ್ತಿವಂತರನ್ನ ಕಾಣೆ, ಅದರಿಂದ ನಿನಗುತ್ತರೋತ್ತರದಿ ಒಳಿತಾಗಲೆಂದು ಪರಸೆ, ಅದರಿಂದ ನಿನಗುತ್ತರೋತ್ತರದಿ ಒಳಿತಾಗಲೆಂದು ಪರಸೆ. ಮಗು,
ಗುರುಗಳೇ. ಭಕ್ತಿ ಅಂದ್ರೆ ಏನು, ಶ್ರದ್ಧೆ ಅಂದ್ರೆ ಏನು, ನಿಷ್ಠೆ ಅಂದ್ರೆ ಏನು? ಭಾವಿ ಪ್ರಪಂಚ ಭಾವಿ ಪ್ರಪಂಚ ಹೌದು ಹೌದು, ನಿನ್ನನ್ನು ನೋಡಿ ಕಲಿಯಬೇಕು. ಏನು ಮಾಡಲಿ, ಸಂದಿಗ್ಧ, ಬೇರೆ ದಾರಿ ಇಲ್ಲ. ಮನಸ್ಸಿದ್ದು ಪಡೆದದ್ದು ಅಂತ ತಪ್ಪಾಗಿ ಭಾವಿಸಬೇಡ, ಒಳ್ಳೆಯದಾಗಲಿ. ಆವತ್ತು ಹೇಳಿದ್ರಲ್ಲ ಗುರುಗಳೇ, ಕೇವಲ ಯೋಗ್ಯತೆ ಇದ್ರೆ ಸಾಕಾಗುವುದಿಲ್ಲ, ಯೋಗವೂ ಬೇಕಾಗುತ್ತದೆ. ನಾನು ಭಾಗ್ಯಹೀನ ಅಂತ ಗೊತ್ತಾಯಿತು. ಕಪತಿ ಕುವರನಂ ಕರೆದೆಂದ ನೋಡಿದೆಯ ನಾ ಕಪತಿ ಕುವರನಂ ಕರೆದೆಂದ ನೋಡಿದೆಯ ಏಕಲವ್ಯನ ಭಕ್ತಿ ಚಿತ್ತ ಶುದ್ಧಿಯನೆಂದು ಏಕಲವ್ಯನ ಭಕ್ತಿ ಚಿತ್ತ ಶುದ್ಧತೆ ಜನಿದು ಸಾಕೆ ನಿನಗಾನಿತ್ತ ವಚನ ಪುಸಿಯಾಗದೈ ಸಾಕೆ ನಿನಗಾನಿದ್ದ ವಚನ ಪುಸಿಯಾಗದೈ ನಿಶ್ಚಿಂತನಾಗೆಂದನು ನಿನಗಾನಿದ್ದ ವಚನ ಪುಸಿಯಾಗದೈ ನಿಶ್ಚಿಂತನಾಗೆಂದನು ಅರ್ಜುನ, ಗುರುಗಳೇ, ನನ್ನಿಂದ ತಪ್ಪಾಗಿ ಹೋಯಿತು, ಕ್ಷಮಿಸಿಬಿಡಿ. ತಪ್ಪಾಗಿ ಹೋಯಿತು ಕ್ಷಮಿಸಿಬಿಡಿ ಅಂತ ಸುಲಭದಲ್ಲಿ ನೀನು ಕೇಳ್ತಿ. ಅಷ್ಟೇ ಸುಲಭದಲ್ಲಿ ನಿನ್ನ ತಪ್ಪನ್ನು ನಾನೂ ಕ್ಷಮಿಸಬಹುದು. ಆದರೆ ನಾನು ಮಾಡಿದ ತಪ್ಪನ್ನು ಕ್ಷಮಿಸುವವರು ಯಾರಿದ್ದಾರೆ? ನಾನು ಹೇಳಿದ್ದ ಹೌದು, ಕುರುಕುಲಕ್ಕೆ ನನ್ನನ್ನು ನಾನು ಮಾರಿಕೊಂಡಿದ್ದೇನೆ ಮಗು. ಇಲ್ಲದೆ ಇದ್ರೆ ನನ್ನಿಂದ ಇಂಥ ಒಂದು ಅಪಚಾರ ಅನ್ಯಾಯ ಆಗಬೇಕು. ನೀನು ಕೇಳಿ ತಪ್ಪಲ್ಲ. ನನ್ನನ್ನು ಏಕಮೇವ ದ್ವಿತೀಯ ಬಿಲ್ಗಾರನನ್ನಾಗಿ ಮಾಡಿಸುತ್ತೇನೆ. ಮಾತು ಕೊಟ್ಟ ನೀವು ಹೀಗೆ ಮಾಡಬಹುದು ಮಗು. ಗುರುಗಳೇ, ಎಲ್ಲವೂ ಪ್ರಪಂಚದಲ್ಲಿ ನಮ್ಮ ಸಂಕಲ್ಪದಂತೆ ನಡೆಯುವುದಿಲ್ಲ. ದೈವ ಸಂಕಲ್ಪ ಏನುಂಟೋ ಅದೇ ನಡೆಯುತ್ತದೆ. ನಾವು ಕೇವಲ ನೆಪ ಮಾತ್ರ. ಸ್ಥೂಲವಾಗಿ ನೋಡುವಾಗ ನಮ್ಮಿಂದ ತಪ್ಪು ನಡೆದಂತೆ ಕಾಣಬಹುದು. ಆ ತಪ್ಪಿಗೆ ಹಿನ್ನೆಲೆ ಯಾವುದೋ ಒಂದು ಇದ್ದೇ ಇರ್ತದೆ. ಆದರೂ ಮಾನವೀಯ ನೆಲೆಯಲ್ಲಿ ಅಂತರಂಗ ನೋಯ್ತದೆ, ಬೇಯ್ತದೆ. ನಿಜವಾಗಿ ಅವನ ಹೆಬ್ಬೆರಳನ್ನು, ಬಲಗೈ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ಕೊಡುವಂತ ನಾನು ಕೇಳಬಾರದಿತ್ತು. ನಿನಗಾಗಿ ಕೇಳುವುದು ಅನಿವಾರ್ಯವಾಯಿತು. ಯಾಕೆಂದ್ರೆ ಸರ್ವತಂತ್ರ ಸ್ವತಂತ್ರನಲ್ಲ ನಾನು. ನಿಮ್ಮ ವೇತನಕ್ಕೆ ಯಾವ ಕಾಲದಲ್ಲಿ ನಾನು ಕೈಯೊಡ್ಡಿದನೋ ಪರ್ಯಾಯವಾಗಿ ನಿಮ್ಮ ಕುಲದ
ದಾಸವೃತ್ತಿಯನ್ನು ನಾನು ಅನುಕರಿಸಿದ ಹಾಗೆ. ಹೇಳಿಕೊಳ್ಳುವುದಕ್ಕೆ ಸ್ಥಾನ ನೋಡುವುದು ಗುರು. ಗುರುವಾಗಿ ಎಷ್ಟು ಲಘುವಾಗಿ ಬಿಟ್ಟೆ. ನನ್ನ ಪ್ರಾರಬ್ಧ ಕರ್ಮ, ಪ್ರಾಚೀನ ಕರ್ಮ. ಆದರೂ ಒಂದು ನೆಲೆಯಲ್ಲಿ ಸಮಾಧಾನ ಉಂಟು. ಏನದು ಗುರು? ಅಪ್ರಯತ್ನವಾಗಿ ಆಕಸ್ಮಿಕವಾಗಿ ಇಂತಹ ಒಂದು ಘಟನೆ ನಡೆದರೂ ಭವಿಷ್ಯದ ದೃಷ್ಟಿಯಲ್ಲಿ ಒಂದು ಸಮಾಧಾನ ಉಂಟು. ದುಷ್ಟನಾದ ಆಗಿರುವಂತಹ ಮಾಗಧನ ಸಹಚರರಲ್ಲಿ ಇವನ ಅಪ್ಪನಾಗಿರುವಂತಹ ಹಿರಣ್ಯಧನುವೂ ಒಬ್ಬ. ಸಹಜವಾಗಿಯೇ ದುಷ್ಟ ಪ್ರವೃತ್ತಿ ಅದನ್ನು ಚೋದಿಸುವುದು, ಪ್ರಚೋದಿಸುವುದು, ಅನುಸರಿಸುವುದು ಅವರಿಗೆ ಅಭ್ಯಾಸವಾಗಿ ಹೋಗಿದೆ. ಆ ಮಾಗಧನ ಸಹಚರರಲ್ಲಿ ಒಬ್ಬನಾಗಿರುವಂತಹ ಹಿರಣ್ಯಧನುವಿನ ಮಗನಾದ ಇವನು ಈಗ ಸೌಜನ್ಯದಿಂದ ಇರಬಹುದು. ಮುಂದೊಂದು ದಿವಸ ಏನಾಗ್ತಾನೋ ಯಾರಿಗೆ ಗೊತ್ತು. ಯಾಕೆಂದ್ರೆ ಪ್ರಪಂಚದಲ್ಲಿ ಒಂದು ಅಪಾಯ ಉಂಟು. ಭಾವಜೀವಿಗಳಿಂದ ಪ್ರಪಂಚಕ್ಕೆ ಯಾವ ಕಾಲದಲ್ಲಿಯೂ ಅನರ್ಥ ಸಂಭವಿಸುವುದಿಲ್ಲ. ಜ್ಞಾನಿಗಳಿಂದ ಪ್ರಪಂಚಕ್ಕೆ ಅನ್ಯಾಯ ಆಗುವುದಿಲ್ಲ. ಬುದ್ಧಿಜೀವಿಗಳಿಂದ ಯಾವಾಗಲೂ ಪ್ರಪಂಚಕ್ಕೆ ಅನರ್ಥ ತಪ್ಪಿದ್ದಲ್ಲ ಮಗು. ಹಾಗಾಗಿ ಮುಂದೊಂದು ದಿವಸ ಮಾಗಧನ ಅನುಚರರಲ್ಲಿ ಒಬ್ಬನಾಗಿ ಭಾರತ ವರ್ಷಕ್ಕೆ ಇವ ಅನ್ಯಾಯ ಮಾಡುವ ದೊಡ್ಡ ಬಿಲ್ಲುಗಾರನಾಗಿ ಹೋದರೆ ಪ್ರಾಯಶಃ ಅದಕ್ಕಾಗಿಯೇ ಕಾಲ ಅಯಾಚಿತವಾಗಿ ನನ್ನಿಂದ ಈ ಒಂದು ಪ್ರೇರಣೆಯನ್ನು ಮಾಡಿಸಿರಬೇಕು ಅಂತ ಸಮಾಧಾನವನ್ನು ತಂದುಕೊಳ್ತೇನೆ. ಆಗುವುದೆಲ್ಲ ಒಳ್ಳೆಯದಕ್ಕೆ. ಪ್ರಪಂಚದಲ್ಲಿ ಏನು ಆಗಬೇಕು ಅಂತಿದೆಯೋ ಅದು ಹಾಗೆಯೇ ಆಗುತ್ತದೆ.